ಗಿಲ್ಲಿದೇನು ಕಿತ್ಕೊಳಕ್ಕಾಗಲ್ಲ ಅಂತ ಗೊತ್ತಾಯ್ತಲ್ಲ. ಅದಕ್ಕೆ ಬಿಗ್ ಬಾಸ್ ಮನೇಲಿ ಇರ್ತಕ್ಕಂಥ ಕಂಟೆಸ್ಟೆಂಟ್ ಗಳು ಎಲ್ಲರೂ ಕೂಡ ಎನಿಮಿನೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಗಿಲ್ಲಿನ ಎನಿಮಿ ಅಂತ ಯಾರು ಕೂಡ ಚೂಸೇ ಮಾಡ್ಕೊಂತ ಇಲ್ಲ. ವಾ, ಇವತ್ತಿನ ಬಿಗ್ ಬಾಸ್ ಪ್ರೊಮೋ ನೋಡೇ ಇಲ್ವಾ? ಎರಡನೇ ಪ್ರೊಮೋದಲ್ಲಿ ತೋರಿಸಿರೋದೇನಪ್ಪಾ ಅಂತಂದ್ರೆ, ಅವ್ರವ್ರ ಎನಿಮಿಗಳೇನಿರ್ತಾರೆ ಅವ್ರಿಗೆ ಪಂಚ್ ಮಾಡ್ಬಿಟ್ಟು ಅವರ ರೀಸನ್ಸ್ ಗಳನ್ನ ಹೇಳ್ಬೇಕು, ಅವ್ರು ಒಂದಷ್ಟು ಮಾತಾಡ್ಬೇಕು, ಅವ್ರ ಬಗ್ಗೆ ಇರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಆಕ್ರೋಶನೆಲ್ಲ ಆಚೆ ಹಾಕ್ಬೇಕು. ಆ ಒಂದು ಟೈಮಲ್ಲಿ ಮ್ಯಾಕ್ಸಿಮಮ್ ಜನ ಗಿಲ್ಲಿ ಹೆಸರು ತಗೋತಾರೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಎಲ್ಲರೂ ಕೂಡ ಗಿಲ್ಲಿನ ನೋಡ್ಬಿಟ್ಟು ಸುಸ್ಸು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಬ್ರು ಕೂಡ ಗಿಲ್ಲಿ ಹೆಸರು ತಗೋತಾನೆ ಇಲ್ಲ. ಗೊತ್ತಿಲ್ವಾ? ಬನ್ನಿ ಪ್ರೊಮೋ ತೋರಿಸ್ಬಿಟ್ಟು ನಿಮ್ಗೆ ಡಿಸ್ಕಷನ್ ಶುರು ಮಾಡ್ತೀನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಏನ್ ಹೇಳ್ಬೇಕು. ಮುಖಕ್ಕೆ ಹೊಡೆದು ಹೇಳೋ ತರ ಹೇಳ್ಬೇಕು. ಬರೀ ಮ್ಯಾನಿಪ್ಯುಲೇಟ್ ಮಾಡಿ ಅಪೋಸಿಟ್ ಪರ್ಸನ್ ನ ಬೇರೆ ತರ ಪೋರ್ಟ್ರೇ ಮಾಡೋದು. ಬಿಗ್ ಬಾಸ್ ಸಾರಿ ಗಾಯ್ಸ್, ಸೆಂಟ್ರಲ್ ಇಂಟರಪ್ಟ್ ಮಾಡ್ತಿರೋದಕ್ಕೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ವಿಚಾರ ಏನಪ್ಪಾ ಅಂತಂದ್ರೆ, ಇದೇ ತಿಂಗಳು ಜನವರಿ 7ನೇ ತಾರೀಕು ನನ್ನ ಒಂದು ಶಾರ್ಟ್ ಫಿಲ್ಮ್ ರಿಲೀಸ್ ಆಗ್ತಾ ಇದೆ. ನಾನೇ ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿರ್ತಕ್ಕಂಥ ಫಸ್ಟ್ ಶಾರ್ಟ್ ಫಿಲ್ಮ್, ಫಸ್ಟ್ ಕಿರುಚಿತ್ರ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ. ದೇವರಾಣೆಗೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನ್ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ನೀವು ಇದುವರೆಗೂ ನೋಡಿರ್ತಕ್ಕಂಥ ಒಂದು ರೆಗ್ಯುಲರ್ ಪ್ಯಾಟರ್ನ್ ಸಿನಿಮಾ ಇದಲ್ಲ. ಇದು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಜೋನರ್, ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದಷ್ಟು ಕ್ಯಾರೆಕ್ಟರೈಸೇಷನ್ ಇರ್ತಕ್ಕಂಥ ಒಂದು ಕತೆ. ದಯವಿಟ್ಟು ಮಿಸ್ ಮಾಡದೆ ನೋಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ, ದಯವಿಟ್ಟು ಹೊಸಬ್ರಿಗೆ ಸಪೋರ್ಟ್ ಮಾಡಿ. ಸಾಕಷ್ಟು ಕನಸುಗಳನ್ನ ಹೊತ್ಕೊಂಡಿರ್ತಕ್ಕಂಥ ಟೀಮ್, ಮರಿದೆ ಈ ಒಂದು ಟೀಮ್ಗೆ ಸಪೋರ್ಟ್ ಮಾಡ್ತೀರಂತ ನಾನು ನಂಬಿದ್ದೀನಿ. ಮರಿಬೇಡಿ, ಡೇಟ್ ನೆನಪಿದೆ ಅಲ್ವಾ? ಜನವರಿ 7ನೇ ತಾರೀಕು. ಹಾಗೆ ಜನವರಿ 8ನೇ ತಾರೀಕು ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡ್ತೀನಿ. 5000 ರೂಪೀಸ್ ಪ್ರೈಸ್ ಮನಿ ಗೆಲ್ಲೋ ಅಂತ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡ್ತೀನಿ. ಆದಷ್ಟು ಬೇಗ, ಇನ್ನೂ ಕೂಡ ಟೈಮ್ ಇದೆ. ಟೀಸರ್ ನೋಡಿ ಯಾರೆಲ್ಲ ಸ್ಟೋರಿನ ಗೆಸ್ ಮಾಡ್ತಾ ಇದ್ದೀರಾ, ಆಲ್ಮೋಸ್ಟ್ ನಿಯರ್ ಅಲ್ಲಿ ಇದ್ದೀರಾ. ಇನ್ನು ಯಾರೆಲ್ಲ ಗೆಸ್ ಮಾಡಿಲ್ಲ, ಮಿಸ್ ಮಾಡದೆ ಬೇಗ ಹೋಗಿ RVK ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಕನ್ನಡ ಬೋಂಡಿ ಸಲೂನ್ ಟೀಸರ್ ಇದೆ. ಆ ಟೀಸರ್ ನ ನೋಡಿ ಬೇಗ ಸ್ಟೋರಿನ ಗೆಸ್ ಮಾಡಿ ನನಗೆ ಕಳಿಸ್ಕೊಡಿ. ಯಾರು ಕೊಟ್ಟಂತ ಆನ್ಸರ್ ಕರೆಕ್ಟ್ ಆಗಿರುತ್ತೆ, ಯಾರು ಮಾಡದಂತ ಗೆಸ್ ಕರೆಕ್ಟ್ ಆಗಿರುತ್ತೆ, ಅವ್ರಿಗೆ 5000 ರೂಪೀಸ್ ಪ್ರೈಸ್ ಮನಿ ಸಿಗುತ್ತೆ. ಮಿಸ್ ಮಾಡ್ಕೋಬೇಡಿ. ಎಲ್ರಿಗೂ ಕೂಡ ಇದನ್ನ ಶೇರ್ ಮಾಡಿ. ನೀವು ಕೂಡ ಮ್ಯಾಕ್ಸಿಮಮ್ ಟ್ರೈ ಮಾಡಿ, ಜಯಶಾಲಿ ನೀವೇ ಆಗಿ ಅಂತ ಕೇಳ್ಕೊಂತ. ಓಕೆ, ನೀವಲ್ಲಿ ಅಬ್ಸರ್ವ್ ಮಾಡ್ಬೋದು, ಸುದೀಪ್ ಸರ್ ಒಂದು ಆದೇಶ ಕೊಟ್ಟರು. ಏನಪ್ಪಾ ಅಂತಂದ್ರೆ, ನೀವು ಬಿಗ್ ಬಾಸ್ ಮನೆಯ ನಿಮ್ಮ ಅಪೋಸಿಟ್ ಕಂಟೆಸ್ಟೆಂಟ್ ಗೆ ಏನ್ ಹೇಳ್ಬೇಕು ಅದನ್ನ ಹೇಳಿ, ಮುಖಕ್ಕೆ ಕೊಡದಂಗೆ ಹೇಳ್ಬೋದು ಅಂತಂದೇಳಿ ಒಂದು ಅವಕಾಶನ ಕೊಟ್ರು. ಸೊ ಅಲ್ಲಿ ಯಾರ್ಯಾರನ್ನ ಚೂಸ್ ಮಾಡ್ಕೋತಾರೆ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಇಲ್ಲಿ ಗಿಲ್ಲಿ ಕೂಡ ಹೊಡೆದ, ಮ್ಯೂಟೆಂಟ್ ರಘು ಕೂಡ ಹೊಡೆದ್ರು, ಮತ್ತೆ ಇನ್ನೊಬ್ರು ಯಾರೋ ಹೊಡೆದ್ರು. ಮೇ ಬಿ ನನಗೆ ಮ್ಯೂಟೆಂಟ್ ರಘು ಅವ್ರು ಏನಾದ್ರು ಗಿಲ್ಲಿ ಚೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಮತ್ತೊಮ್ಮೆ ನಾನು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡು ನಿಮ್ಗೆ ಆಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ಬಟ್ ಈಗ ಸ್ಟಾರ್ಟಿಂಗ್ ಅಲ್ಲಿ ರಾಶಿಕಾ ಮಾತಾಡಿದ್ದು. ರಾಶಿಕಾ ಅವರು ಅಶ್ವಿನಿ ಗೌಡ ಅವ್ರನ್ನ ಚೂಸ್ ಮಾಡ್ಕೊಂಡ್ರು, ನೀವು ನೋಡಿರ್ಬೋದು. ಸೊ ರಾಶಿಕಂಗೆ ಸರಿಯಾಗಿರ್ತಕ್ಕಂಥ ಕಾಂಪಿಟೇಟರ್ ಅಶ್ವಿನಿ ಗೌಡ, ಇದನ್ನ ನಾನು ಒಪ್ಕೊಂತೀನಿ. ಬಿಕಾಸ್ ನಮಗೆ ಸರಿಯಾಗಿರ್ತಕ್ಕಂಥ ಕಾಂಪಿಟೇಟರ್ನ ನಾವು ಆರಿಸ್ಕೊಂಡಾಗ ನಾವು ಸ್ವಲ್ಪ ಬಲಶಾಲಿಯಾಗಿ ಕಾಣಿಸ್ತೀವಿ. ಸೊ ಹಾಗಾಗಿ ನಮ್ಮ ಒಂದು ಕೆಪಾಸಿಟಿಗೆ ತಕ್ಕನಾಗಿರ್ತಕ್ಕಂಥವ್ರನ್ನ ಆಯ್ಕೆ ಮಾಡ್ಕೋಬೇಕು. ಸೊ ರಾಶಿಕಾ ಅಶ್ವಿನಿ ಗೌಡನ ಚೂಸ್ ಮಾಡ್ಕೊಂಡು ನಾನು ಒಪ್ಕೊಂತೀನಿ. ಬಟ್ ಇಲ್ಲಿ ಒಂದು ರೀಸನ್ ಕೊಟ್ಟಿದ್ದೇನಪ್ಪ ಅಂತಂದ್ರೆ, ಏನಿಲ್ಲ, ಡೈರೆಕ್ಟ್ ಆಗಿ ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ಬೇಕಂತಂದ್ರೆ, ಹಿಂಗಿದ್ದ ದೋಸೆನ ಹಿಂಗ್ ತಿರ್ವಾಕುವಂತ ಕೆಲಸನ ಅಶ್ವಿನಿ ಗೌಡ ಅವ್ರು ಮಾಡ್ತಾರೆ. ಬೇರೆ ತರ ಮ್ಯಾನಿಪುಲೇಟ್ ಮಾಡ್ತಾರೆ, ಜೊತೆಲಿದ್ದಂಥವ್ರನ್ನ ಟರ್ನ್ ಅಪ್ ಮಾಡ್ತಾರೆ. ಅವರ ಎನಿಮಿಗಳು ಯಾರಿರ್ತಾರೆ ಅವರು ನಿಮ್ಮ ಎನಿಮಿಗಳು ಅನ್ನೋ ರೀತಿ, ಪಕ್ಕದವ್ರಿಗೂ ಕೂಡ ಅವರು ನಿನ್ನ ಎನಿಮಿ ಅನ್ನೋ ರೀತಿ ಅವ್ರನ್ನ ನಂಬಿಸ್ತಾರೆ. ಈ ತರದ್ದೆಲ್ಲ ಒಂದಷ್ಟು ಕಾರಣಗಳನ್ನ ರಾಶಿಕಾ ಕೊಟ್ಟಿರ್ತಕ್ಕಂಥದ್ದು. ಸೊ ರಾಶಿಕಾ ಅಶ್ವಿನಿ ಒಳ್ಳೆ ಪೇರು. ಬಟ್ ಇಲ್ಲಿ ರಾಶಿಕಾ ಕರೆಕ್ಟಾಗಿ ನೋಡ್ಕೊಂಡ್ರೆ ಗಿಲ್ಲಿನ ಚೂಸ್ ಮಾಡ್ಕೋಬೇಕಿತ್ತು. ಬಟ್ ನಿನ್ನೆ ಎಪಿಸೋಡ್ ಅಲ್ಲಿ ಆಲ್ರೆಡಿ ಗಿಲ್ಲಿ ಹೈಲೈಟ್, ಗಿಲ್ಲಿ ನೆಕ್ಸ್ಟ್ ಲೆವೆಲ್, ಬಲ್ಲನ್ ಮಗ ಅಂತ ಗೊತ್ತಾದ್ಮೇಲಂತೂ ರಾಶಿಕಾ ಗಿಲ್ಲಿ ಸಾಹಸಕ್ಕೆ ಹೋಗೋದ್ ಬೇಡ, ಇನ್ನೇನಿದ್ರು ಕೂಡ ನನ್ನ ಆಟ ಏನಿದೆ ಅದನ್ನ ಅಶ್ವಿನಿ ಗೌಡ ಅವ್ರ ಮುಂದೆ ತೋರಿಸ್ಕೊಂಡು ಅಲ್ಲಿದ್ದ ನಾನು ಹೈಲೈಟ್ ಆಗ್ಬಿಟ್ಟು ಕೊನೆವರೆಗೂ ಬರೋಣ ಅಂತ ಡಿಸೈಡ್ ಮಾಡಿದ್ರು. ಒಳ್ಳೆ ಮೈಂಡ್ ಗೇಮ್, ಒಳ್ಳೆ ಸ್ಟ್ರಾಟಜಿ ಅಂತ ಹೇಳ್ಬೋದು. ಬನ್ನಿ ನೆಕ್ಸ್ಟ್ ಏನಾಗಿದೆ ನೋಡೋಣ. ಬಿಗ್ ಬಾಸ್ ಮಿಸ್ ಯೂನಿವರ್ಸ್ ಅಂತ ಅನ್ಕೊಂಡಿರೋ ರಾಶಿ ಇನ್ನೊಂದು ಟ್ರ್ಯಾಕು, ಮತ್ತೊಂದು ಟ್ರ್ಯಾಕು ನಾನ್ ಶುರು ಮಾಡ್ಕೊಂಡಿರ್ಲಿಲ್ಲ. ಅಶ್ವಿನಿ ಗೌಡ ಅವ್ರದ್ದು ಕೇಳಿದ್ರ ರೀಸನ್ ಅಷ್ಟೇ. ಬಿಗ್ ಬಾಸ್ ಮನೇಲಿ ಹೆಂಗೆ ಅಂದ್ರೆ, ನೀವು ನನ್ನನ್ನ ಎನಿಮಿ ಅಂತಂದ್ರೆ ನೆಕ್ಸ್ಟ್ ನನ್ನ ಒಂದು ಟೈಮ್ ಬಂದಾಗ ನಾನು ನಿಮ್ಮನ್ನ ಎನಿಮಿ ಅನ್ನೋದು. ನೀವು ಸೈಲೆಂಟ್ ಆಗಿ ಕೂತ್ರಿ ಅಂದ್ರೆ ಅದರಲ್ಲೂ ಬರುತ್ತೆ. ಸೈಲೆಂಟ್ ಆಗಿದ್ದಾರೆ, ನಾವು ನಾಮಿನೇಟ್ ಮಾಡಿದ್ರು ಕೂಡ ಸೈಲೆಂಟ್ ಆಗಿರ್ತಾರೆ, ನಾವು ಬೈದ್ರು ಕೂಡ ಬೈಸ್ಕೊತಾರೆ, ಅದು ಕೂಡ ಮ್ಯಾಟರ್ ಆಗುತ್ತೆ. ಸೊ ಒಟ್ನಲ್ಲಿ ಹೆಂಗಿದ್ರು ಕಷ್ಟ, ಹೆಂಗಿರ್ಬೇಕು ಅಂತ ಗೊತ್ತಾಗಿಲ್ಲ ಅಂತಂದ್ರೆ ಗಿಲ್ಲಿ ನೋಡ್ಬಿಟ್ಟು ಕಲೀರಿ. ಈಗ ಅಶ್ವಿನಿ ಗೌಡ ಅವರು ಒಂದು ರೀಸನ್ ಕೊಟ್ಟರು, ರಾಶಿಕನ್ನ ಚೂಸ್ ಮಾಡ್ಕೊಂಡು. ಏನಪ್ಪಾ ಅಂತಂದ್ರೆ, ಇನ್ನೊಂದು ಟ್ರ್ಯಾಕು, ಮತ್ತೊಂದು ಟ್ರ್ಯಾಕು, ಅದನ್ನ ನಾನ್ ಶುರು ಮಾಡಿರ್ಲಿಲ್ಲ ಅಂದ್ರು. ಈ ಮತ್ತೊಂದು ಟ್ರ್ಯಾಕು, ಇನ್ನೊಂದು ಟ್ರ್ಯಾಕ್ ಏನೋ ಓಕೆ, ಬಟ್ ಮತ್ತೊಂದು ಟ್ರ್ಯಾಕ್ ಯಾವ್ದಿದು? ಸೂರಜ್ ಜೊತೆ ಮತ್ತೊಂದು ಟ್ರ್ಯಾಕ್, ಮೇ ಬಿ ಅದೇ ಇರ್ಬೋದು. ಬಟ್ ಆ ಲೈನ್ ತುಂಬಾ ರಾಂಗ್ ಆಗಿ ಕೇಳಿಸ್ತಾ ಇದೆ. ರಾಂಗ್ ಆಗಿ ಪೋಟ್ರೆ ಆಗುತ್ತಾ ಆಚೆ ಕಡೆ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಹೇಳದ್ನಲ್ಲ, ಇವರಿಬ್ರು ಕೂಡ ಈಗ ಅಪೋಸಿಟ್ ಆಗಿದ್ದಾರೆ. ಈ ವಾರದಲ್ಲಿ ಮೋಸ್ಟ್ಲಿ ರಾಶಿಕಾ ವರ್ಸಸ್ ಅಶ್ವಿನಿ ಗೌಡ ತುಂಬಾ ಮಜವಾಗಿರುತ್ತೆ ಅಂತ ಅನ್ಸುತ್ತೆ. ನೀವು ಒಂದ್ಸಲ ಅಬ್ಸರ್ವ್ ಮಾಡಿ ನೋಡ್ಬೋದು, ಯೋಚನೆ ಮಾಡಿ. ಲಾಸ್ಟ್ ವೀಕ್ ಅಲ್ಲಿ ರಾಶಿಕಂಗ್ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಅಶ್ವಿನಿ ಗೌಡ ಅವರೇ. ಅದಾದ್ಮೇಲೆ ಯಾವಾಗ ಗಿಲ್ಲಿ ಜೊತೆ ರಾಶಿಕಾ ಆಡುವಂತ ಸಂದರ್ಭ ಬರುತ್ತೋ ಆಗ ಅಲ್ಲಿ ಅಪೋಸಿಟ್ ಆಗ್ತಾರೆ. ಬಟ್ ಈಗ ಇಮಿಡಿಯೇಟ್ ಆಗಿ ಗಿಲ್ಲಿನ ನಾವೇನು ಮಾಡಕ್ಕಾಗಲ್ಲ. ಗಿಲ್ಲಿ ಮೈ ಮೇಲೆ ನಾವು ಹೋದಷ್ಟು ಕೂಡ ಅದು ನಮ್ಗೆ ಕೆಟ್ಟ ಹೆಸರು. ನಾವಿನ್ನೂ ಕೂಡ ಜೋಕರ್ ಆಗ್ತೀವಿ ಹೊರತು ನಾವಂತೂ ಇರೋ ಆಗಲ್ಲ ಅನ್ನೋದು ಇಬ್ರಿಗೂ ಕೂಡ ಕನ್ಫರ್ಮ್ ಆಗಿದೆ. ಅದಕ್ಕೆ ಅವರವರೇ ವಿಲನ್ಗಳಾಗಿದ್ದಾರೆ ಹೊರತು ಗಿಲ್ಲಿ ಹತ್ರಕ್ಕೆ ಇವರಿಬ್ರು ಕೂಡ ಬರ್ತಾ ಇಲ್ಲ. ನೀವು ಕರೆಕ್ಟ್ ಆಗಿ ಯೋಚನೆ ಮಾಡಿದ್ರೆ ಇವರಿಬ್ರಿಗೂ ಕೂಡ ಗಿಲ್ಲಿನ ಎನಿಮಿ. ಬಟ್ ಗಿಲ್ಲಿ ನೀವು ಚೂಸ್ ಮಾಡ್ಕೋತಾ ಇಲ್ಲ ಅಂದ್ರೆ ಗಿಲ್ಲಿ ನೋಡ್ಬಿಟ್ಟು ಎದುರ್ಕೊಂಡಿದ್ದಾರೆ ಅಂತ ಅರ್ಥ ಆಗ್ತಾ ಇದೆ. ಬನ್ನಿ ನೆಕ್ಸ್ಟ್ ರಕ್ಷಿತಾ ಏನ್ ಕಾರಣ ಕೊಟ್ಟಿದ್ದಾಳೆ, ಯಾರನ್ನ ಚೂಸ್ ಮಾಡ್ಕೊಂಡಿದ್ದಾಳೆ? ಎಲ್ಲ ಮಾಡ್ತಿರಲ್ವಾ, ನಮ್ಮ
Sunday with ಯಪ್ಪ ಫೈರ್ ಬ್ರ್ಯಾಂಡ್ ರಕ್ಷಿತಾ ಅಂತ ಹೇಳ್ಬೋದು. ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂತಂದ್ರೆ ಎಲ್ಲರೂ ಕೂಡ ನಾರ್ಮಲ್ ಆಗಿ ಪಂಚ್ ಮಾಡ್ತಾ ಇದ್ರು, ಆ ಪಂಚಿಂಗ್ ಬ್ಯಾಗ್ ಕಿತ್ಕೊಂಡ್ ಬರ್ಲಿಲ್ಲ. ಬಟ್ ಆದ್ರೆ ರಕ್ಷಿತಾ ಹೊಡೆದಿದ್ ಫೋರ್ಸ್ಗೆ ಅದು ಕಿತ್ಕೊಂಡ್ ಕೆಳಗಡೆ ಬಂದಿದೆ. ಕೆಳಗಡೆ ಕಿತ್ಕೊಂಡ್ ಬಂದ್ರು ಕೂಡ ಅದನ್ನ ಬಿಡ್ತಾ ಇಲ್ಲ, ಅದನ್ನ ಕೈಯಲ್ಲಿ ಇಟ್ಕೊಂಡು ಹಿಟ್ ಮಾಡ್ತಾ ಇದ್ದಾಳೆ. ಸೊ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಧ್ರುವಂತ್ ಅಂದ್ರೆ ಎಷ್ಟು ಸಿಟ್ಟಿದೆ ರಕ್ಷಿತಂಗ್ ಒಳಗಡೆ ಅಂತ. ಬಟ್ ಅಲ್ಲಿ ಒಂದಷ್ಟು ರೀಸನ್ಸ್ ಗಳನ್ನ ಕೊಟ್ಲಲ್ಲ ರಕ್ಷಿತಾ, ತುಂಬಾ ಇಷ್ಟ ಆಯ್ತು. ಅದ್ರಲ್ಲಿ ಎಸ್ಪೆಷಲಿ ಅಸಹ್ಯ ಅನ್ನೋದು, ಅದು ನನಗೆ ಅದ್ರ ಬಗ್ಗೆ ಪಾಯಿಂಟ್ ಮಾಡಿ ಆಕ್ಚುಲಿ ಸುದೀಪ್ ಸರ್ ಉಗಿಬೇಕಾಗಿತ್ತು ಧ್ರುವಂತ್ ಅವ್ರಿಗೆ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಅಸಹ್ಯ ಅನ್ನೋದೊಂದು ತುಂಬಾ ಅದು ಬ್ಯಾಡ್ ವರ್ಡ್ ಆಕ್ಚುಲಿ. ನಮ್ಮಲ್ಲಿ ಇರ್ತಕ್ಕಂಥ ಒಂದು ಕಾನ್ಫಿಡೆನ್ಸ್ ನ ಕೆಳಗಡೆ ಉಳಿಸುವಂತ ಒಂದು ಪದ. ಸೊ ಆ ತರದ ಮಾತುಗಳನ್ನೆಲ್ಲ ಮಾತಾಡುವಂತ ಅವಶ್ಯಕತೆ ಇರಲಿಲ್ಲ. ಎಸ್ಪೆಷಲಿ ರಕ್ಷಿತನ್ ನೋಡ್ಬಿಟ್ಟು ಅಸಹ್ಯ ಅಂತ ಹೇಳಿದಾಗ ಅದು ಅವರ ಬಣ್ಣನಾಗಿರ್ಬೋದು, ಅವ್ರ ಬೆಳೆದಂತ ವಾತಾವರಣನಾಗಿರ್ಬೋದು, ಅವ್ರು ಹಾಕುವಂತ ಬಟ್ಟೆನಾಗಿರ್ಬೋದು, ಇದನ್ನೆಲ್ಲ ಕೂಡ ಮ್ಯಾಟರ್ ಆಗುತ್ತೆ. ಎಸ್ಪೆಷಲಿ ಅವ್ರ ಬಡತನ ಕೂಡ ಮ್ಯಾಟರ್ ಆಗುತ್ತೆ. ಅದನ್ನೆಲ್ಲ ಕೂಡ ತಲೆಯಲ್ಲಿ ಇಟ್ಕೊಂಡು ಅಸಹ್ಯ ಅಂತ ಹೇಳ್ದಂಗೆ ಆಗುತ್ತೆ. ಬಟ್ ಆ ಮಾತಿಗೆ ಸುದೀಪ್ ಸರ್ ಉಗ್ದಿರ್ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ನೋಡೋಣ ಏನಾಗುತ್ತೆ ಅಂತ ಇವತ್ತಿನ ಎಪಿಸೋಡ್ ಅಲ್ಲಿ. ಬಟ್ ರಕ್ಷಿತಾ ನಿಜವಾಗ್ಲೂ ಫೈರ್ ಬ್ರ್ಯಾಂಡ್ ಅಂತಂದೇಳಿ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಗೊತ್ತಾಯ್ತು. ನಿನ್ನೆ ಎಪಿಸೋಡ್ ಅಲ್ಲಿ ಗಿಲ್ಲಿ ಹೈಲೈಟ್ ಆಗಿದ್ದ, ಇವತ್ತಿನ ಎಪಿಸೋಡ್ ಅಲ್ಲಿ ರಕ್ಷಿತಾ ಹೈಲೈಟ್ ಆಗ್ತಾಳೆ ಅಂತ ನಾನು ಗೆಸ್ ಮಾಡಿದೀನಿ. ಓಕೆ ಗಾಯ್ಸ್, ಇದಿಷ್ಟು ಇವತ್ತಿನ ಬಿಗ್ ಬಾಸ್ 2ನೇ ಪ್ರಮೋದ ರಿವ್ಯೂ ಆಗಿತ್ತು. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನಾನೇನಾದ್ರೂ ಪಾಯಿಂಟ್ ಗಳನ್ನ ಮಿಸ್ ಮಾಡಿದ್ರೆ ಅದನ್ನು ಕೂಡ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಕೊನೆಯದಾಗಿ ಕೇಳ್ಕೊತಾ ಇರೋದಿಷ್ಟೇ, ನನ್ನ ಒಂದು ಚಾನಲ್ ಮರಿದೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಮರಿದೆ ಎಲ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. RVK ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಗೊತ್ತಲ್ವಾ, ಅಲ್ಲೂ ಕೂಡ ನನ್ನ ಪೇಜ್ಗೆ ಜಾಯ್ನ್ ಆಗಿ ನನ್ನ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ.